SSLC ಆರ್ 10th ಕರ್ನಾಟಕ ಸ್ಟೇಟ್ ಬೋರ್ಡ್ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ಸ್ಟೂಡೆಂಟ್ಸು ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ವರ್ಷದ ರಿಸಲ್ಟ್ ಯಾವಾಗ, ಏನು ಎಕ್ಸ್ಪೆಕ್ಟೆಡ್ ಡೇಟು ಮತ್ತು ಹೇಗೆ ಚೆಕ್ ಮಾಡೋದು ರಿಸಲ್ಟ್ನ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಸಲ ಎಕ್ಸಾಮ್ನ ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಎಕ್ಸಾಮ್ನ 8,96,000 ಸಮಥಿಂಗ್ ಸ್ಟೂಡೆಂಟ್ಸ್ ಬರೆದಿದ್ದಾರೆ. ಅದರಲ್ಲಿ 50% ಗರ್ಲ್ಸ್ ಮತ್ತು 50% ಬಾಯ್ಸ್ ಇದ್ದಾರೆ. ಸೊ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಬಂದು 1st ಆರ್ 2nd ವೀಕ್ ಆಫ್ ಮೇ ತಿಂಗಳ ಮೊದಲನೇ ವಾರ ಅಥವಾ 2ನೇ ವಾರ 15ನೇ ತಾರೀಕು ಒಳಗಡೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಚೆಕ್ಕಿಂಗ್ ಲಿಂಕ್ ಬಂದು ರಿಸಲ್ಟ್ನ ಚೆಕ್ ಮಾಡೋದು KARRESULTS.nic.in ಆರ್ ಕರ್ನಾಟಕ KARResults.nic.in ನಲ್ಲಿ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು. ರಿಸಲ್ಟ್ ಚೆಕ್ಕಿಂಗ್ ಪ್ರಾಸೆಸ್ ಹೇಗೆ ಅಂದರೆ ಲಾಗಿನ್ ಟು ದ ವೆಬ್ಸೈಟ್ KARRESULTS.nic.in ಗೆ ಲಾಗಿನ್ ಆದರೆ ನಿಮ್ಗೊಂದು ವಿಂಡೋ ಓಪನ್ ಆಗುತ್ತೆ. ಎಂಟೈರ್ ರಿಕ್ವೈರ್ಡ್ ಕ್ರೆಡೆನ್ಷಿಯಲ್ಸ್ ಆ್ಯಂಡ್ ಕ್ಲಿಕ್ ಆನ್ ಸಬ್ಮಿಟ್. ರಿಕ್ವೈರ್ಡ್ ಕ್ರೆಡೆನ್ಷಿಯಲ್ಸ್ ಏನು ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಹೌ ಟು ಚೆಕ್ SSLC ರಿಸಲ್ಟ್ 2025 ಕರ್ನಾಟಕ ಆನ್ಲೈನಲ್ಲಿ ಹೇಗೆ ಚೆಕ್ ಮಾಡೋದು ಅಂತ. ಫಸ್ಟ್ ಸ್ಟೆಪ್ ಬಂದು ಓಪನ್ ದ ಅಫಿಷಿಯಲ್ ವೆಬ್ಸೈಟ್ KARResults.nic.in. ಲಾಗಿನ್ ಆಗಿದ ತಕ್ಷಣವೇ ಕ್ಲಿಕ್ ಆನ್ ದ ಲಿಂಕ್ ಫಾರ್ ಕರ್ನಾಟಕ SSLC ರಿಸಲ್ಟ್ಸ್ 2025. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನೀವು ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಎಂಟರ್ ಯುವರ್ ಡೇಟ್ ಆಫ್ ಬರ್ತ್ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೊಬೋದು ನಿಮ್ಮ ಫರ್ದರ್ ರೆಫರೆನ್ಸಿಗೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.